ಸರ್ ಇವಾಗ ಡೈರೆಕ್ಟ್ರಾಗಿ ಗುರ್ಸ್ಕೊಂಡಿದ್ದೀರಾ, ನಟನಾಗಿ ಗುರ್ಸ್ಕೊಂಡಿದ್ದೀರಾ, ನೀವು ನೆಕ್ಸ್ಟ್ ಏನಾದರೂ ನಾನು ಇರುವಾಗಲ್ಲಪ್ಪ ನಾನು ಬೇರೆ ಒಬ್ಬ ದೊಡ್ಡ ಸ್ಟಾರ್ಗೆ ಹೀರೋ ಮಾಡಬೇಕು ಅಂತಂದರೆ ಯಾರ ಸ್ಟಾರ್ನ ಹಾಕೋತೀರಾ? ಅಂದರೆ ಈಗ ಲೀಡಿಂಗ್ ಆ್ಯಕ್ಟರ್ಸು ಸುದೀಪ್ ಅವರಾಗಿರ್ಬೋದು, ಸುದೀಪ್ ಅಣ್ಣ, ದರ್ಶನ್ ಅಣ್ಣ, ಆಮೇಲೆ ಯಶ್ ಅಣ್ಣ, ಯಾರೇ ಆಗಿರಲಿ ಲೀಡಿಂಗ್ ಆ್ಯಕ್ಟರ್ಸ್ ಯಾರನ್ನ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀರಾ? ಅಲ್ಲ ಹಾಕ್ಕೊಳ್ಳೋಕ್ಕಿಂತ ಯಾರ ಹತ್ರ ಆ ಚಾನ್ಸ್ ಕೇಳ್ತೀರಾ? ಒಂದು ನಿಮಿಷ ಸ್ಪೆಕ್ಸ್ ಎತ್ಬಿಡ್ತೀನಿ ಸರ್. ನನಗೆ ತುಂಬ ಒಂದು ಕನಸೈತೆ ಸರ್, ತುಂಬ ಒಂದು ಡ್ರೀಮ್ ಐತೆ. ಏನಕ್ಕಂದರೆ ಇವತ್ತು ತುಂಬ ಫ್ಯಾನ್ಸ್ ಫಾರ್ಗಳಾಗ್ತೈತೆ. ನನಗೆ ಒಂದೇ ಒಂದು ಆಸೆ, ದಯವಿಟ್ಟು ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ಳೋದು ಒಂದೇ ಒಂದು, ಇದು ತಪ್ಪಾಗಿ ತಿಳ್ಕೊಬೇಡಿ, ನನಗೆ ಡಿ ಬಾಸ್ ಅಣ್ಣ, ಸುದೀಪ್ ಅಣ್ಣನ ಇಬ್ಬರನ್ನೂ ಹಿಡ್ಕೊಂಡು ಒಂದು ಸಬ್ಜೆಕ್ಟ್ ಆಗಲೇ ರೆಡಿ ಮಾಡಿದ್ದೀನಿ. ಅವ್ರು ಏನಾದ್ರು ಒಪ್ಕೊಂಡ್ರೆ 100% ಕರ್ನಾಟಕಕ್ಕೆ ಇನ್ನೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಒಳ್ಳೆ ಸಿನಿಮಾ ಕೊಡ್ತೀರಾ? 100% ದೊಡ್ಡ ಹಬ್ಬ ಅಂತಲೇ ನಾನು ಹೇಳ್ಬೋದು. ಇಬ್ಬರು ಒಪ್ಕೊಂಡ್ರೆ 100% ನಾನು 100% ನಾನು ಮಾಡ್ತೀನಿ ಸರ್. ಯಾಕಂದರೆ ಇವತ್ತು ನೋಡಿ ಎಲ್ಲೋ ಒಂದು ಕಡೆ ಮಿಸ್ಗೈಡ್ಗಳಾಗ್ತೈತೆ. ಇವ್ರು ಹಂಗಂದ್ರು, ಇವ್ರು ಹಿಂಗಂದ್ರು. ಇವತ್ತು ಡಿ ಬಾಸ್ ಅಣ್ಣ ಫ್ಯಾನ್ಸ್ಗಳು ನಿಜವಾಗ್ಲೂ ಹೇಳ್ತೀನಿ, ಡಿ ಬಾಸ್ ಅಣ್ಣ ಏನು ಅಂದಿದ್ದಾರೆ ಇವತ್ತವರೆಗೂ ಅದನ್ನೇ ಫಾಲೋ ಅಪ್ ಮಾಡ್ತಾಯಿದ್ದಾರೆ. ನಾನು ಕೇಳಿದಾಗೆಲ್ಲ ತಲೆ ಹೊಡಿಬಾರ್ದು ನಮ್ಮ ಡಿ ಬಾಸ್ ಅಣ್ಣ ಹಂಗೆ ಹಿಂಗೆ ಅಂತ. ಅಷ್ಟು ಆ್ಯಕ್ಚುಲಿ ನಾನು ಫ್ಯಾನ್ಸೇ, ಡಿ ಬಾಸ್ ಅಣ್ಣನಿಗೆ ದೊಡ್ಡ ಫ್ಯಾನ್ಸ್ ನಾನು. ಅಷ್ಟು ಜನದಲ್ಲಿ ನಾನು ಒಬ್ಬ. ಇತ್ತ ಕಡೆ ಸುದೀಪ್ ಅಣ್ಣವರು ಅಷ್ಟೇ, ಯಾವತ್ತೂ ಯಾರಿಗೂ ಏನು ಒಂಥರ ಕೆಟ್ಟದ್ದು ಮಾಡಿದ್ದಿಲ್ದು ಒಂದು ಮನುಷ್ಯ ಅಂದರೆ ನಮ್ಮ ಅದು ಸುದೀಪ್ ಅಣ್ಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಎಲ್ಲೋ ಒಂದು ಇವಾಗ ನಾವೊಂದು ಅಣ್ಣ ತಮ್ಮರು ನಮ್ಮ ಮನೇಲಿ ಒಂದು ಜಗಳ ಬರ್ತೈತೆ, ಏನೋ ಬಂದಾಗ ಇನ್ನೊಬ್ರು ಅದು ಹಂಚ್ಕೊಬಿಡ್ತಾರೆ ಸರ್. ಅದನ್ನು ನಾವು ಬಿಟ್ಕೊಡೋಕೆ ಹೋಗ್ಬಾರ್ದು, ಬೇರೆ ಕಡೆ ನಾವು ಬಿಟ್ಕೊಡೋಕೆ ಹೋಗ್ಬಾರ್ದು. ನಮ್ಮಲ್ಲಿ ಏನೇ ಆಗಿರಲಿ ಅದು ನಮ್ಮಲ್ಲೇ ಇರಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಬ್ಬರನ್ನೂ ಹಿಡ್ಕೊಂಡು ನಾನು ಮಾಡಬೇಕಂತ, ಈ ಲೆಜೆಂಡ್ನ ಹಿಡ್ಕೊಂಡು ಮಾಡಬೇಕಂತ ನನಗೊಂದು ತುಂಬ ಖುಷಿ ಆಗ್ತೈತೆ ಸರ್. ಸೊ ಅದಕ್ಕೆ ನಾನು ಸ್ಪೆಕ್ಸ್ ಇದನ್ನು ಬಿಚ್ಬಿಟ್ಟೆ. ಅಷ್ಟು ದೊಡ್ಡವ್ರನ್ನ ಮಾಡ್ಬೇಕಾದ್ರೆ ಕಣ್ಣೆಲ್ಲ ಸ್ಪೆಕ್ಸ್ ಇರಬಾರ್ದು ಸರ್. ನನಗೆ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಅಂದರೆ ಬಜೆಟ್ ಜಾಸ್ತಿ ಆಗುತ್ತಲ್ಲ ಸರ್? ಸಾರ್ ಒಪ್ಕೊಂಡ್ರೆ ಮನೆ ಮುಂದೆ ಬಂದುಬಿಡ್ತಾರೆ ಸರ್ ಪ್ರೊಡ್ಯೂಸರ್ಸ್ಗಳು. ಅಯ್ಯೋ 100% ಸರ್, ಅದು ದೂಸರಾ ಮಾತೇ ಇಲ್ಲ. ಜಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಸಾಕು, ಅಂದರೆ ಇವರು ಆ್ಯಕ್ಟ್ರಾಗಿ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ. 100% ಸರ್, 100% ಸರ್. ಹಬ್ಬ ಅಂತ ಹೇಳ್ತಾ ಇಲ್ವಾ, ಯಾವ ಥರ ಇವ್ನು ಶಾರ್ಟ್ ಮಾಡ್ತಾನೆ, ಯಾವ ಥರ ಇವ್ನು ತೆಗ್ದಿರ್ತಾನೆ, ಯಾವ ಥರ ಸ್ಟೋರಿ ಮಾಡಿರ್ತಾನೆ ಅಂತ ಅದರಲ್ಲೂ ಒಂದು. ಯಾಕಂದರೆ ಯುಕ್ಕಲಾಗಿ ನಾನು ಮಾಡಬೇಕು, ಹಿಂಗೂ ಇಲ್ಲ ಹಂಗೂ ಇಲ್ಲ, ಅದು ಐತಲ್ಲ, ಅದು ನಿಭಾಯಿಸೋದು ಐತಲ್ಲ, ಅದಕ್ಕಿಂತ ಬೇರೆ ಇದೇ ಇಲ್ಲ, ರಿಸ್ಕೇ ಇಲ್ಲ. 100% ಎರಡು ಸಿನಿಮಾಗೂ ಹಂಗೆ ಕೊಡ್ತೀನಿ ಸರ್. ಹಂಗಿರ್ತೈತೆ ಕತೆ. ಒಳ್ಳೇದಾಗಲಿ ಸರ್, ಆದಷ್ಟು ಆ ಥರ ದಿನಗಳು ಬರಲಿ. ಯಾಕೆಂದರೆ ಇಂಡಸ್ಟ್ರಿನಲ್ಲಿ ನೀವು ಹೇಳಿದ್ರಿ ಅದನ್ನು, ಆ್ಯಕ್ಚುಲಿ ಈ ಸ್ಟಾರ್ ವಾರು ಇದೆಲ್ಲ ಇರಬಾರ್ದು. ಯಾಕೆಂದರೆ ಎಲ್ಲ ಕನ್ನಡ ಇಂಡಸ್ಟ್ರಿ ಆಗಿದೆ ಸರ್. ಎಲ್ಲ ನಾವು ಇಲ್ಲಿ ಕನ್ನಡ ತಾಯಿ ಎಲ್ಲ ಒಂದೇ ಮಕ್ಕಳು ಸರ್. ಕನ್ನಡ ತಾಯಿಗೆ ಎಲ್ಲ ಒಂದೇ. ಸರಸ್ವತಿ ತಾಯಿಗೆ ಅವರು ಬೇರೆ ಇಲ್ಲ, ಇವರು ಬೇರೆ ಇಲ್ಲ, ಎಲ್ಲ ಒಂದು ತಾಯಿ ಮಕ್ಕಳು ಸರ್. ನಾವೆಲ್ಲ ಒಂದು ತಾಯಿ ಮಕ್ಕಳಿದ್ದಂಗೆ. ಏನೋ ಒಂದು ಮಾತು ಬರ್ತೈತೆ ಹಿಂಗೆ ಅಂದಾಗ ಅದು ಅದೇ ಈ ಫ್ಯಾನ್ಸ್ಗಳು ಮಿಸ್ಗೈಡ್ದೆ ಅವ್ರು ಹಂಗೆ ಅಂದ, ಯಾರೋ ಎಲ್ಲೋ ಒಬ್ಬ ಏನೋ ಮಾತಾಡ್ಬಿಡ್ತಾನೆ, ಅದನ್ನು ತೊಗೊಂಡೋಗಿ ಇವ್ರು ಯಾರು ಫ್ಯಾನ್ ಆಗಿರಲ್ಲ, ಏನೋ ಅವ್ರದ್ದು ಏನೋ ಬೆಳೆ ಬೆಳೆಸ್ಕೋಬೇಕಂತ. ನಿಜವಾಗ್ಲೂ ಡಿ ಬಾಸ್ ಫ್ಯಾನ್ಸ್ಗಳು ನಿಜವಾಗ್ಲೂ ಯಾರಿಗೆ ಯಾವತ್ತೂ ಬೈದವರೇ ಇಲ್ಲ. ಅದೇ ಥರ ಸುದೀಪ್ ಅಣ್ಣ ಫ್ಯಾನ್ಸ್ಗಳು ಅಷ್ಟೇ, ಅವರು ಯಾರಿಗೂ ಯಾವತ್ತೂ ಬೈದವರೇ ಇಲ್ಲ. ಇಲ್ಲೆಲ್ಲೋ ಹತ್ತು ಕಡೆ ಎಲ್ಲೋ ಯಾವನೋ ಒಬ್ಬ ಈಗ ಮಾಡೋದ್ರಿಂದ ಇಲ್ಲಿ ಹಿಂಗೆ ಬಿರುಗಾಳಿಗಳು ಉಟ್ಕೊತೈತೆ ಸರ್. ಅಷ್ಟೇ ಸರ್, ಇನ್ನೇನೂ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಒಂದು ಹಿಂಗಿದ್ರೆ ಇನ್ನೊಂದು ಲೆವೆಲ್ಲು ನಮ್ಮ ಬ್ಲಾಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಫೈನಲ್ ಆಗಿ ನಿಮ್ಮ ಪ್ರಾಜೆಕ್ಟ್ಗಳು ಏನೇನು ನಡೀತಾ ಇದೆ, ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೂರ್ಯಣ್ಣನ ಯಾವ ರೀತಿ ನೋಡ್ಬೋದು ಸರ್? ಅದು ಹೇಳಿದ್ರಿ ಒಂದು ಪೋಸ್ಟರ್ ರೆಡಿ ಆಗುತ್ತೆ ಅಂತ. ಇನ್ನೊಂದು 2 ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ ಸರ್. ಪೋಸ್ಟ್ರೆ ನಮ್ಮ ಕನ್ನಡದ ಒಂದು ಪೋಸ್ಟ್ರು ಯಾವ ಲೆವೆಲ್ಗೂ ಏನು ಕಮ್ಮಿ ಇಲ್ಲ ಅಂತ ಆ ಪೋಸ್ಟನ್ನು ನಾನು ಲಾಂಚ್ ಮಾಡ್ತಾಯಿದ್ದೀನಿ. ಸೂರ್ಯಣ್ಣನ ಇನ್ನೊಂದು ಗೆಟಪ್ಪಲ್ಲಿ ನೋಡ್ಬೋದು ಸರ್. ಸೂರ್ಯಣ್ಣನ ಅಂತ ಒಂದು ಸಲ ಹಿಂಗೆ ತಿರುಗಿ ನೋಡ್ಕೊಂಡು ಹೋಗ್ತಾರೆ, ಇವನು ಸೂರ್ಯನ ಅಂತ ತಿರುಗಿ ನೋಡ್ತಾರೆ. ಫುಲ್ಲು ಚೇಂಜು. ಅದಕ್ಕೆ ಒಂದು 15 kg ಸಣ್ಣ ಆಗ್ತಾಯಿದ್ದೀನಿ ಸರ್. 15 kg ಆಗಲೇಬೇಕು. ಒಂಥರ ಮೂರು ಶೇಡಲ್ಲಿ ಬರ್ತೀನಿ ಸರ್. ಓಕೆ, 3 ಶೇಡಲ್ಲೂ ಬರ್ತೀನಿ ಸಲ. ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸರ್. ಸೀನ್ ಟು ಸೀನು ಯಾವ ಥರ ಎಲ್ಲ ಬರಬೇಕು ಹೆಂಗೆಲ್ಲ ಅದಕ್ಕೆ ಅಂತ ವರ್ಕ್ ಮಾಡ್ಕೊಂಡು ಕೂತಿದ್ದೀನಿ ಇವಾಗಲೂ ಅಷ್ಟೇ ಸರ್. ನೈಟಲ್ಲಿ ಒಬ್ಬನೇ ಹೋಗಿ ಕೂತ್ಕೊತೀನಿ, 2 ಗಂಟೆ ಆದ್ರೂ 2:30 ಆದ್ರೂ ನಮ್ಮ ಶಂಕರಮಠ ಗ್ರೌಂಡಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತೀನಿ ಸರ್. ಸರ್, ಇವಾಗ ಈ ಸಿನಿಮಾಗೆ ಅಂದರೆ ನೀವೇ ಪ್ರೊಡ್ಯೂಸ್ ಮಾಡೋದಾ ಅಥವಾ ಯಾರಾದರೂ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀರಾ ಹೇಗೆ? ಇಲ್ಲ ಸರ್, ಇವಾಗ ಸದ್ಯಕ್ಕೆ ಅದೇನು ಹೇಳಲ್ಲ, ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್. ಸರ್ಪ್ರೈಸ್ ಆಗಿ ನೀವೇ ಆಗಿರ್ಬೋದು ಅಥವಾ ಬೇರೆಯವ್ರು ಆಗಿರ್ಬೋದು, ಸರ್ಪ್ರೈಸ್ ಆಗಿ ಎಲ್ಲ ಅವತ್ತು ಅನೌನ್ಸ್ ಮಾಡ್ತೀನಿ ಸರ್. ಸೊ ಯಾರಾದರೂ ಪಾತ್ರಗಳಿಗೆ ಬೇಡಿಕೆ ಇಡೋರು ಅಂತ ಫೋನ್ ಮಾಡ್ಬೋದಾ? ಸೂರ್ಯಣ್ಣ ಇಲ್ಲ ಅವತ್ತು ಇಲ್ಲ, ಇವಾಗಲೇ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸರ್. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನಾನು ಹೋಗಿತ್ತು ಫಂಕ್ಷನ್ಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಡೆನೂ, ಅಣ್ಣ ನಮಗೊಂದು ಏನಾದ್ರು ಇದ್ದರೆ ಹೇಳಿ ಅಂತ ಇದ್ದಾರೆ.
ಅವತ್ತು ಪೂಜೆ ಮಾಡಿ ಅವತ್ತು ಆಡಿಷ್ನಲ್ಗೂ ಕರಿತೀನಿ ಆಫೀಸ್ಗೆ. ಹೊಸಬ್ರು ಯಾರು ಬೇಕಾದ್ರೂ ಬಂದು ಆಡಿಷನಲ್ ಕೊಡ್ಬೋದು. ಅವ್ರವ್ರ ಪರ್ಫಾರ್ಮೆನ್ಸು ಲೇಡೀಸ್ಗಳಾಗ್ಬೋದು, ಜೆಂಟ್ಸ್ಗಳಾಗ್ಬೋದು, ದೊಡ್ಡ ದೊಡ್ಡ ಪಾತ್ರ, ತಂದೆ ತಾಯಿ ಪಾತ್ರ ಎಲ್ಲರೂ ಬಂದು ಆಡಿಷನಲ್ ಕೊಡ್ಬೋದು ಅಂತ ನಾನು ಅವತ್ತು ಅನೌನ್ಸ್ ಮಾಡ್ತೀನಿ. ಇದೇ ಈ ಆಫೀಸಲ್ಲಿ ಅನೌನ್ಸ್ ಮಾಡ್ತೀನಿ ಸರ್. ಓಕೆ, ನೋಡಿ ಯಾರಾದರೂ ಆ್ಯಕ್ಟಿಂಗ್ ಚಾನ್ಸ್ ಕೇಳೋವಂಥವ್ರು ಬಂದು ಕೇಳ್ಬೋದು. ಸೊ ನೆಕ್ಸ್ಟ್ ಸಿನಿಮಾದಲ್ಲಿ ಮಾರ್ಕೆಟಿಂಗ್ ಮಾತ್ರ ಅದ್ಭುತವಾಗಿರುತ್ತೆ, ನೀವಂತೂ ಫೇಮಸ್ ಆಗ್ತೀರಾ. ಓಕೆ, ಆದಷ್ಟು ಒಳ್ಳೇದಾಗಲಿ ಸರ್. ನಿಮ್ಮ ನೆಕ್ಸ್ಟ್ ಸಿನಿಮಾ ಒಳ್ಳೆ ಮಾರ್ಕೆಟಿಂಗ್ ಮಾಡಿ, ಅದ್ರ ಜೊತೆಗೆ ಒಳ್ಳೆ ರೆಸ್ಪಾನ್ಸ್ ಬರಲಿ. ಯೂಶಲಿ ಕಂಟೆಂಟ್ ಅಂತೂ ಚೆನ್ನಾಗಿರುತ್ತೆ, ಒಳ್ಳೆ ರೆಸ್ಪಾನ್ಸ್ ಬರಲಿ. ಥ್ಯಾಂಕ್ ಯು ಸರ್.